ಇನ್ನು ಕೆ.ಎನ್. ರಾಜಣ್ಣ ಅವರ ಹೇಳಿಕೆಗೆ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳು ನಡೀತಾ ಇದೆ. ಇನ್ನು ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿದ್ದಾರೆ. ಕ್ರಾಂತಿ ಅಂತಂದ್ರೆ ಇಸ್ರೇಲ್ ಇರಾನ್ ರೀತಿಯಲ್ಲಿ ಆಗತ್ತಾ, ಯುದ್ಧ ಆಗತ್ತಾ ಅಂತ ಇಕ್ಬಾಲ್ ಹುಸೇನ್ ಪ್ರಶ್ನಿಸಿದ್ದಾರೆ. ರಾಜಕಾರಣದಲ್ಲಿ ಬದಲಾವಣೆ ಏನು ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳಿ ರಾಜಣ್ಣ, ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸೋದಲ್ಲ, ಯಾವ ಚಪಲಕ್ಕೆ ಈ ರೀತಿ ಮಾತನಾಡ್ತಾ ಇದ್ದೀರಿ ಅಂತ ಇಕ್ಬಾಲ್ ಹುಸೇನ್ ರಾಜಣ್ಣ ಅವರನ್ನು ಪ್ರಶ್ನಿಸಿದ್ದಾರೆ. ಗೊತ್ತಿಲ್ಲಪ್ಪ ಯಾವ ಇಲಾಖೆಯಲ್ಲಿ ಕ್ರಾಂತಿ ಆಗ್ತದೋ, ಯಾವ ಜನದಲ್ಲಿ ಕ್ರಾಂತಿ ಆಗ್ತದೋ, ಯಾವ ಕ್ಷೇತ್ರದಲ್ಲಿ ಕ್ರಾಂತಿ ಆಗ್ತದೋ, ಆ ಕ್ರಾಂತಿ ಬದಲಾವಣೆ ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ. ಏನು ಇಸ್ರಾಯೇಲ್ ಯುದ್ಧ ಆದಂಗೆ ಇಲ್ಲೇನೋ ಯುದ್ಧ ಆಯ್ತದ? ಏನು ಕ್ರಾಂತಿ ಅಂದರೆ ರಾಜಕೀಯದಲ್ಲಿ ಏನಾದ್ರು ಬದಲಾವಣೆ ಆಗ್ತದ? ಸ್ಪಷ್ಟವಾಗಿ ಹೇಳಬೇಕಲ್ಲ. ಸುಮ್ಮನೆ ಗಾಳಿನಲ್ಲಿ ಗುಂಡು ಹೊಡೆದ್ಬಿಟ್ಟು ಎಲ್ಲ ನೀವು ಮನೆಗೆ ಸೇರ್ಕೊಂಡ್ಬಿಟ್ರೆ ಹಿಂಗೆಲ್ಲ ಯಾರಿಗೋಸ್ಕರ, ಯಾರು ಚಪ್ಪಲಕ್ಕೋಸ್ಕರ ನನಗೆ ಅರ್ಥ ಆಗಲಿ. ನಾನು ಓದಿದೆ, ನಾನು ನೋಡಿದೆ. ಸರ್, ಪಕ್ಷಕ್ಕೆ ಇದೆಲ್ಲ ಮುಜುಗರ ಅಲ್ಲ ಸರ್, ಈ ರೀತಿಯಾದಂಥ ಹೇಳಿಕೆಗಳನ್ನು ಸ್ವಪಕ್ಷದವರು ಕೊಡುವಂಥದ್ದು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.